ನೋಡಿ ಇಲ್ಲೊಂದು ಕಡೆ ಸ್ಕ್ರಾಪ್ ಆಗಿ ನಿಂತಿರುವಂತಹ ಬಸ್ಗಳಿಗೆ ಎಫ್ಸಿ ಅನ್ನ ನೀಡ್ತಾ ಇದ್ದಾರೆ. ಇದು ಚಿತ್ರದುರ್ಗದ ಆರ್ಟಿಒದ ಆರ್ಸಿ ಈಗ ಸೆಂಡರ್ ಮಾಡಿದಂತಹ ಮಾಲೀಕ ಏನಿದ್ದಾರೆ ಅವರು ಸ್ಕ್ರಾಪ್ ಆಗಿ ನಿಂತಿರುವಂತಹ ಗಾಡಿಗಳಿಗೆ ಎಲ್ಲದಕ್ಕೂ ಕೂಡ ಎಫ್ಸಿ ಅನ್ನ ನೀಡ್ತಾ ಇದ್ದಾರೆ. ಸುಮಾರು 6 ತಿಂಗಳ ಹಿಂದೆ ಆರ್ಸಿ ಸೆಂಡರ್ ಮಾಡಿದ್ದ ಮಾಲೀಕ ಈಗ ಪರಶುರಾಂಪುರ ರಾಜ್ಕುಮಾರ್ ಒಡೆತನದ ಬಸ್ಗೆ ಆರ್ಸಿ ಎಫ್ಸಿ ಅನ್ನ ಮಾಡಿಕೊಟ್ಟಿದ್ದಾರೆ. ಸ್ಕ್ರಾಪ್ ಆಗಿ ನಿಂತಿರುವಂತಹ ಬಸ್ಗಳಿಗೆ ಎಫ್ಸಿ ಅನ್ನ ಮಾಡಿಕೊಡ್ತಾ ಇದ್ದಾರೆ. ಚಿತ್ರದುರ್ಗ ಆರ್ಟಿಒಗೆ ಆರ್ಸಿ ಸರೆಂಡರ್ ಮಾಡಿದಂತಹ ಮಾಲೀಕ ಈಗ 6 ತಿಂಗಳ ಹಿಂದೆ ಆರ್ಸಿ ಸರೆಂಡರ್ ಏನಿದ್ರು ಅವರು ಮಾಡಿದಂತ ಈ ಮಾಲೀಕ ಪರಶುರಾಂಪುರದ ರಾಜ್ಕುಮಾರ್ ಒಡೆತನದ ಬಸ್ಗೆ ಇದೀಗ ಎಫ್ಸಿ ಅನ್ನ ಮಾಡಿಸಿದ್ದಾರೆ. ಇನ್ನು ಸುಸ್ಥಿತಿ ಇಲ್ಲದಂತಹ ಬಸ್ಗಳನ್ನ ಓಡಿಸಲಾಗದೆ ಆರ್ಸಿ ಸರೆಂಡರ್ ಮಾಡಿದ್ದಾರೆ. ಈಗ ಅದೇ ಬಸ್ ಡಿಸೆಂಬರ್ 25, 2025ರಲ್ಲಿ ರಿಲೀಸ್ ಆಗಿದೆ. ನಿಜವಾಗ್ಲೂ ಸ್ಕ್ರಾಪ್ ಆಗಿ ನಿಂತಿರುವಂತಹ ಬಸ್ಗಳಿಗೆ ಎಫ್ಸಿ ನೀಡನೆ ಮಾಡಿದ್ದಾರೆ. ಜೊತೆಗೆ ಏನು ಚಿತ್ರದುರ್ಗ ಆರ್ಟಿಒಗೆ ಆರ್ಸಿ ಸರೆಂಡರ್ ಆಗಿದ್ರು, ಆ ಒಂದು ಮಾಲೀಕರು ಸರೆಂಡರ್ ಮಾಡಿದ್ರು. 6 ತಿಂಗಳ ಹಿಂದೆ ಆರ್ಸಿ ಸರೆಂಡರ್ ಮಾಡಿದಂತಹ ಮಾಲೀಕರು ಇದೀಗ ಪರಶುರಾಂಪುರದ ರಾಜ್ಕುಮಾರ್ ಒಡೆತನದ ಬಸ್ ಅದು ಓಡ್ಸಕ್ ಆಗದೆ ಇರೋಂಥ ಬಸ್, ಅದು ಸ್ಕ್ರಾಪ್ ಆಗಿರುವಂತಹ ಬಸ್ಸು. ಆ ಬಸ್ಸಿಗೆ ಓಡಿಸಲಾಗದೇ ಇರುವಂತಹ ಆರ್ಸಿ ಸರೆಂಡರ್ ಅನ್ನು ಕೊಟ್ಟಿದ್ದಾರೆ. ಈಗ ಅದೇ ಬಸ್ಸು ಡಿಸೆಂಬರ್ 25, 2025ರಲ್ಲಿ ರಿಲೀಸ್ ಆಗಿದೆ. ಸ್ಕ್ರಾಪ್ ಆಗಿ ನಿಂತಿರುವಂತಹ ಬಸ್ಗಳಿಗೆ ಎಫ್ಸಿಯನ್ನ ನೀಡಿಕೆ ಕೊಟ್ಟಿರುವಂಥದ್ದು. ಜೊತೆಗೆ ಏನು 6 ತಿಂಗಳ ಹಿಂದೆ ಆರ್ಸಿ ಸರೆಂಡರ್ಗೆ ಮಾಡಿದಂತಹ ಮಾಲೀಕರು ಈಗ ಆ ಸ್ತುತಿ ಅಂದ್ರೆ ಅದನ್ನು ಓಡ್ಸಕ್ ಆಗದೆ ಸುಮ್ಮನೆ ನಿಂತಿರುವಂತಹ ಬಸ್ಗಳಿಗೆ ಇದೀಗ ಆರ್ಸಿ ಸರೆಂಡರ್ ಕೊಟ್ಟಿದ್ದಾರೆ. ಕೋಲಾರ ಆರ್ಟಿಒ ಬಸ್ ಇದೀಗ ಪರಿಶೀಲಿಸದೆ ಎಫ್ಸಿ ನೀಡಿದ್ದಾರೆ ಅನ್ನೋದು ದೂರು ದಾಖಲಾಗಿದೆ ಇವರ ವಿರುದ್ಧವಾಗಿ. ಲೈಸೆನ್ಸ್ ನೀಡಿದ ಆರ್ಟಿಒ ಅಧಿಕಾರಿಗಳ ಮೇಲೂ ಕೂಡ ಕ್ರಮಕ್ಕೆ ದೂರು ಕೊಡಲಾಗುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆ ಆಯುಕ್ತರಿಗೆ ಪ್ರವೀಣ್ರಿಂದ ದೂರು ಸಲ್ಲಿಸಲಾಗಿದೆ. ಇನ್ನು ಎಫ್ಸಿ ನೀಡಿದ ಅಧಿಕಾರಿಯನ್ನ ಅಮಾನತು ಮಾಡಲು ಆಗ್ರಹಿಸಿದ್ದಾರೆ. ನೋಡಿ, ಸ್ಕ್ರಾಪ್ ಆಗಿ ನಿಂತಿರುವಂತಹ ಏನು ಈ ಬಸ್ಗಳಿದಾವೆ ಅದು 6 ತಿಂಗಳ ಹಿಂದೆನೆ ಆರ್ಸಿ ಸರೆಂಡರ್ ಮಾಡಿದ್ರು ಮಾಲೀಕರು. ಸೊ ಈಗ ಪರಶುರಾಂಪುರದ ರಾಜ್ಕುಮಾರ್ ಒಡೆತನದ ಬಸ್ಸಿಗೆ ಸಂಬಂಧಪಟ್ಟಂತೆ ಏನು ಸ್ಟ್ರಕ್ ಆಗಿ ನಿಂತಿದಂತಹ ಸ್ಕ್ರಾಪ್ ಆಗಿ ನಿಂತಿರುವಂತಹದಕ್ಕೆ ಎಫ್ಸಿ ಮಾಡಿಕೊಟ್ಟಿದ್ದಾರೆ. ಇನ್ನು ಕೋಲಾರ ಆರ್ಟಿಒ ಬಸ್ ಪರಿಶೀಲಿಸಿದೆ ಏನು ಇದು ಬಸ್ಸು ಕರೆಕ್ಟಾಗಿ ಇದೆಯಾ ಎಫ್ಸಿ ಕೊಡೋದಕ್ಕೆ ಅಂತ. ಸೊ ಎಫ್ಸಿ ಕೊಡೋದಕ್ಕೆ ಇದು ಕರೆಕ್ಟಾಗಿ ಇಲ್ಲ ಅಂತಂದ್ಮೇಲೆ ಇದನ್ನ ದೂರು ಕೊಡಲಾಗಿದೆ. ಯಾಕಂದ್ರೆ ಇದನ್ನ ಪರಿಶೀಲಿಸಿದ್ದಾರೆ, ಅದು ಓಡಾಡಲ್ಲ ಗಾಡಿ, ಅದಕ್ಕೆ ಸ್ಕ್ರಾಪ್ ಆಗಿದೆ ಅಂದ್ಮೇಲೆ ಅದಕ್ಕೆ ಎಫ್ಸಿ ಹೇಗೆ ಬಂತು, ಲೈಸೆನ್ಸ್ ಯಾವ ರೀತಿ ನೀಡಿದ್ರು ಆರ್ಟಿಒ ಅಧಿಕಾರಿಗಳು, ಅವ್ರ ಮೇಲೆ ಯಾರು ಆರ್ಟಿಒ ಅಧಿಕಾರಿಗಳು ಈ ಒಂದು ಎಫ್ಸಿಯನ್ನ ಕೊಟ್ಟು ಲೈಸೆನ್ಸ್ ಅನ್ನ ನೀಡಿದ್ದಾರೆ ಅವರ ವಿರುದ್ಧವಾಗಿ ಇದೀಗ ದೂರು ಕೂಡ ದಾಖಲಾಗುತ್ತೆ. ಸಾರಿಗೆ ಇಲಾಖೆ ಆಯುಕ್ತರಿಗೆ ಪ್ರವೀಣ್ರಿಂದ ದೂರು ಸಲ್ಲಿಕೆಯಾಗಿದೆ. ಈಗ ಆಲ್ರೆಡಿ ಎಫ್ಸಿ ನೀಡಿದ ಅಧಿಕಾರಿಯನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಿಜಕ್ಕೂ ಈ ತರದವ್ರು ಇರೋದ್ರಿಂದಾನೆ ಎಷ್ಟೋ ಲೆಕ್ಕ ಸರ್ಕಾರಕ್ಕೆ ತಪ್ಪು ಹೋಗುವಂಥದ್ದು. ಹಾಗಾಗಿ ಅದು ಹೋಗದೆ ಇರುವಂತಹ ಸ್ಕ್ರಾಪ್ ಆಗಿ ನಿಂತಿರೋ ಬಸ್ಗೆ ಎಫ್ಸಿ ಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಇದು ದುರಂತ. ಕೊಡಬಾರ್ದಾಗಿತ್ತು. ಆರ್ಟಿಒ ಅಧಿಕಾರ ನಿಮ್ಮಲ್ಲಿ ಇದೆ ಅಂದ್ರೆ ಅಧಿಕಾರವನ್ನ ಯೂಸ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಏನು ಈ ಪ್ರವೀಣ್ ಅವರಿಂದ ದೂರು ಸಲ್ಲಿಕೆ ಆಗಿದೆ. ಈ ವಿಚಾರವಾಗಿ ಇಲ್ಲಿ ಅಮಾನತ್ ಕೂಡ ಮಾಡಲಾಗಿದೆ, ಆಗ್ರಹಿಸ್ತಾ ಇದ್ದಾರೆ. ಯಾಕೆ ಸ್ಕ್ರಾಪ್ ಆಗಿ ನಿಂತಿರುವಂತಹ ಬಸ್ಗಳಿಗೆ ಎಫ್ಸಿ ಮಾಡಿಕೊಟ್ಟಿದ್ದಾರೆ? ಎಸ್ ರಾಕೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್ ರಾಕೇಶ್, ಈಗ ಸ್ಕ್ರಾಪ್ ಆಗಿ ನಿಂತಿರುವಂತಹ ಬಸ್ಗಳಿಗೆ ಎಫ್ಸಿ ಮಾಡಿಕೊಟ್ಟಿದ್ದಾರೆ ಆರ್ಟಿಒ, ಯಾವ ಕಾರಣಕ್ಕೆ ಮಾಡಿಕೊಟ್ಟಿದ್ದಾರೆ ಅಂತ? ಎಸ್, ಸಂಪರ್ಕ ಕಡಿತವಾಗಿದೆ. ಇನ್ನೇನು ಮತ್ತೆ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಯಾಕಂದ್ರೆ ಸ್ಕ್ರಾಪ್ ಆಗಿ ನಿಂತಿರುವಂತಹ ಬಸ್ಗಳಿಗೆ ಎಫ್ಸಿ ಮಾಡೋದು ದೊಡ್ಡ ಅಪರಾಧ ಕಾನೂನು ಪ್ರಕಾರ. ಈಗ ಮಾಡಿದ್ದಾರೆ ಅಂದ್ರೆ ಅದು ಕೂಡ ನೋಡಿ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿರುವಂತಹ ಏನು ಪರಶುರಾಂಪುರದಲ್ಲಿದೆ ಬಸ್ಸು, ಆ ಬಸ್ಸಿಗೆ ಎಫ್ಸಿ ಮಾಡಿದೆ. ಈಗ ಇದೇ ನಂಬರ್ ಬಸ್ಸು
ಕೋಲಾರದಲ್ಲಿ ಸಂಚಾರ ಮಾಡ್ತಾ ಇದೆ. ಹೇಗೆ ಸಾಧ್ಯ ಅದು? ತನಿಖೆ ಮಾಡಿ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ದೂರುದಾರ ಪ್ರವೀಣ್. ಈಗ ಆಲ್ರೆಡಿ ಪ್ರವೀಣ್ ಅವರು ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿ RTOದಲ್ಲಿ ಎಲ್ಲರಿಗೂ ಕೂಡ ಬೆವರಿಳಿಸಿದ್ದಾರೆ. ಆದರೂ ಕೂಡ ಬಗ್ಗದ ಇದ್ದಂತಹ ಸಂದರ್ಭದಲ್ಲಿ ಕೋಲಾರ RTO ಬಸ್ಗಳನ್ನು ಪರಿಶೀಲಿಸಿ FC ನೀಡಿದ್ದಾಗಿ ದೂರು ಕೂಡ ಕೊಟ್ಟಿದ್ದಾರೆ ಪ್ರವೀಣ್ ಅವರು. ಲೈಸೆನ್ಸ್ ಯಾವ ಆಧಾರದ ಮೇಲೆ ನೀವು ನೀಡಿದ್ದೀರಾ RTO ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ 6 ತಿಂಗಳ ಹಿಂದೆ RC ಸೆಂಡರ್ ಕೊಟ್ಟಿದಂಥದ್ದು ಈಗ 2025ರಲ್ಲಿ ಹೇಗೆ ಬಂತದ್ದು, ಹೇಗೆ ಸಂಚಾರ ಮಾಡ್ತಾ ಇದೆ ನೋಡಿ. ಒಂದು ಕಡೆ ಬಸ್ಸಿನ ಫೋಟೋ ನಿಮಗೆ ತೋರಿಸಲಾಗ್ತಾ ಇದೆ. ಸ್ಟ್ರಕ್ ಆಗಿ ಕೂತ್ಬಿಟ್ಟಿದೆ, ಫುಲ್ ಟೋಟಲ್ ಸ್ಕ್ರ್ಯಾಪ್ ಬಸ್ಸು. ಆ ಬಸ್ಸಿಗೆ FC ಸಿಕ್ಕಿದೆ ಅಂತಂದರೆ ಇನ್ನು ಬೇರೆ ತುಕ್ಕಿಡ್ದು ನಿಂತಿರುವಂಥ ಬಸ್ಗಳಿಗೂ FC ತಗೊಳ್ಳೋದು ಈಸಿ ಏನಲ್ಲ ಆಗಿದ್ರೆ ಜನರಿಗೆ.